ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟಾದ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ. ಆಮೇಲೆ ಮೈಸೂರು ಸಿಲ್ಕಿಗೆ ಬೀಡ್ ಬೇಡ ಅಂದಿದ್ರು, ಸೊ ಎಲ್ಲೂ ಬೀಡ್ ಯೂಸ್ ಮಾಡಿದೆ, ಕುಚ್ಚಾಕಿದೆ. ಕಂಟಿನ್ಯೂಸ್ ಆಗಿ ಒಂದು ಡಿಸೈನ್ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೆ ನೋಡಿ 6 ಎಳೆ ದಾರ ತೊಗೊಂಡಿದ್ದೀನಿ, 11 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ. ನೀವು 10 ತೊಗೋಬೋದು, 11 ಆದರೂ ತೊಗೋಬೋದು. ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಲಾಕ್ ಹಾಕ್ಕೊಳ್ಳಿ. ಸೀರೆಗೆ ಒಂದು ಲಾಕ್ ಹಾಕ್ಕೊಂಬಿಟ್ಟು ಇನ್ನೂ ಒಂದು ಸರಿ ಲಾಕ್ ಹಾಕ್ಕೊಳ್ಳಿ. 2 ಸರಿ ಸ್ಟಾರ್ಟಿಂಗು ಎಂಡಿಂಗು 2 ಸರಿ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಳ್ಳೋಣ. ಲಾಕ್ ಮಾಡಿದ ನಂತರ 2 ಚೈನ್ ಹಾಕ್ಕೊಂಡು ನೋಡಿ, ಕ್ರೋಶೆ ಮೇಲೆ ದಾರ ಒಂದು ಸರಿ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಒಂದು ಕಂಬ ಮಾಡ್ಕೊಳ್ಳಿ. ಸ್ಲ್ಯಾಂಟಾಗಿ ಒಂದು ಕಂಬ ಮಾಡಿಕೊಂಡು ನೋಡಿ, ಈ ಥರ ಸ್ಲ್ಯಾಂಟಾಗಿ ಸಮಥಿಂಗ್ ಎ ಶೇಪಲ್ಲಿ ಬರಬೇಕು. ಅಲ್ಲಿಗೆ ನೀವು ಒಂದು ಈ ಥರ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಕಂಬ. ಈಗ ಈ ಕಂಬಕ್ಕೆ ವರ್ಕ್ ಮಾಡ್ತಾ ಹೋಗಬೇಕು. ಸೊ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ಸ್ವಲ್ಪ ಸೀರೆ ಸ್ಲ್ಯಾಂಟ್ ಮಾಡಿಕೊಂಡು ಇದಕ್ಕೆ ಈ ಥರ ಕಂಬ ಹಾಕ್ಕೊಳ್ತಾ ಹೋಗೋಣ. ಈ 3 ಚೈನು ಕೌಂಟ್ ಮಾಡೋದೇನು ಬೇಡ. ಅದು ಬಿಟ್ಟು ಈ ಥರ ನೋಡಿ, ಡಬಲ್ ಕ್ರೋಶಾ 2 ದಾರದಿಂದ ಒಂದು ಸರಿ ಹೊರಗಡೆ ಬರಬೇಕು, ಮತ್ತು 2 ದಾರದಿಂದ ಒಂದು ಸರಿ ಹೊರಗಡೆ ಬರಬೇಕು. ಇವಾಗ 4 ಆಗಿದೆ. ಇನ್ನೊಂದು ಹಾಕ್ಕೊಳ್ಳೋಣ. 5 ಹಾಕ್ಕೊಂಡ್ಮೇಲೆ ಸೊ ಆ 3 ಚೈನು ಕೌಂಟ್ ತೊಗೋಬೇಡಿ. 5 ಕಂಬ ಆದಮೇಲೆ ನೋಡಿ, ಇದು ಇಲ್ಲಿಗೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಸ್ಲ್ಯಾಂಟ್ ಆಗುತ್ತೆ. ಸೊ ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ಒಂದು ಪಾಯಿಂಟ್ ಮುಂದಕ್ಕೆ ಹಿಂಗೆ ಮಾಡಿ ಜಸ್ಟ್ ಒಂದು ಸಣ್ಣದೊಂದು ಜಾಗ ಬಿಡಬೇಕು. ಪಾಯಿಂಟ್ ಅಂತಂದರೆ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ನೀವು ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಕ್ರೋಶಾ ಇದು ಸ್ಲ್ಯಾಂಟ್ ಬರುತ್ತೆ. ನೀವು ಈ ಥರ ಇಟ್ಕೊಂಡ್ರೆ ದೂರ ಇದು ಇನ್ನೊಂದು ಥರ ಸ್ಲ್ಯಾಂಟ್ ಕಾಣುತ್ತೆ. ಸೊ ನಮಗೆ ಈ ಥರ ಬೇಕಿವಾಗ. ಈ ಥರ ಸ್ಟ್ರೈಟ್ ಇಟ್ಕೊಂಡು ಒಂದು ಪಾಯಿಂಟ್ ಮುಂದಕ್ಕೆ ಕಂಬ ಹಾಕ್ಕೊಳ್ಳಿ. ಮತ್ತು ಈ ಕಂಬಕ್ಕೆ ಇವಾಗ 5 ಕಂಬ ಹಾಕ್ಕೊಳ್ತಾ ಹೋಗಬೇಕು. ಈ ಥರ 3 ಚೈನ್ ಹಾಕ್ಕೊಂಬಿಟ್ಟು ಒಂದು 2 3 4 5 ಆದಮೇಲೆ ಒಂದು ಸರಿ ಕ್ರೋಶೆ ಮೇಲೆ ದಾರ ಹಾಕ್ಕೊಂಡು ನೋಡಿ, ಕ್ರೋಶನ ಫಸ್ಟು ಸ್ಟ್ರೈಟಾಗಿ ಪ್ಲೇಸ್ ಮಾಡಬೇಕು, ನಿಲ್ಲಿಸ್ಕೋಬೇಕು ಬಟ್ಟೆ ಮೇಲೆ. ಆಮೇಲೆ ಒಂದು ಪಾಯಿಂಟು ನೋಡಿ ಇಲ್ಲಿಗೆ ಬರುತ್ತಲ್ವ, ಬಿಟ್ಟು ನೋಡಿ ಇಲ್ಲಿಗೆ ಬರುತ್ತೆ, ಒಂದು ಪಾಯಿಂಟ್ ಆ ಕಡೆಗೆ ತೊಗೊಳ್ಳಿ. ಮತ್ತು ಒಂದು ಕಂಬ. ಸೊ ಇದೇ ಥರ ಮಾಡ್ತಾ ಹೋಗೋಣ ಫುಲ್ ಸ್ಯಾರಿ. ಲಾಸ್ಟಲ್ಲಿ ಈ ಥರ ಕಂಬ ಹಾಕ್ಕೋಬೇಡಿ, 2 ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಎಂಡ್ ಬಂದಾಗ ನಿಮಗೆ ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ 3 ಚೈನ್ ಹಾಕ್ಕೊಳ್ಳೋದು, 5 ಕಂಬ ಹಾಕ್ಕೊಳ್ಳೋದು. ಸೊ ಟೋಟಲಿ ನಿಮಗೆ ಇಲ್ಲಿ 6 ಕಂಬ ಅನ್ನಂಗೆ ಆಗುತ್ತೆ. 2 4 ಆಗಿದೆ. ಇನ್ನೊಂದು 5 ಮಾಡಿಕೊಂಡು ನೋಡಿ, ಕ್ರೋಶೆ ಮೇಲೆ ದಾರ ಹಾಕ್ಕೊಂಡು
ಸ್ಟ್ರೈಟಾಗಿ ಇದನ್ನು ನೀವು ಕ್ರೋಶ ಇಟ್ಕೊಂಡು ಒಂದು ಪಾಯಿಂಟ್ ಈ ಕಡೆಗೆ ತಗೋಬೇಕು. ಹಿಂಗೆ ಬಂದರೆ ಒಂದು ಪಾಯಿಂಟ್ ಜಿಗ್ಜಾಗ್ ದಪ್ಪ ಆಗಿರೋದ್ರಿಂದ ಜಾರತ್ತದು. ಸೊ ತಿರ್ಗಾನು ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಫುಲ್ ಸ್ಯಾರಿ ಈ ಥರ ಮಾಡೋಣ. ಎಂಡಿಂಗು ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ರೋ ಇದೆ, ಅದು ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟಾದ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ. ಆಮೇಲೆ ಮೈಸೂರು ಸಿಲ್ಕಿಗೆ ಬೀಡ್ ಬೇಡ ಅಂದಿದ್ರು. ಸೊ ಎಲ್ಲೂ ಬೀಡ್ ಯೂಸ್ ಮಾಡಿದೆ, ಕುಚ್ಚಾಕಿದೆ. ಕಂಟಿನ್ಯೂಸ್ ಆಗಿ ಒಂದು ಡಿಸೈನ್ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೆ ನೋಡಿ 6 ಎಳೆ ದಾರ ತೊಗೊಂಡಿದ್ದೀನಿ, 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ನೀವು 10 ಅನ್ನು ತೊಗೋಬೋದು, 11 ಆದರೂ ತೊಗೋಬೋದು. ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಲಾಕ್ ಹಾಕ್ಕೊಳ್ಳಿ ಸೀರೆಗೆ ಒಂದು ಲಾಕ್ ಹಾಕ್ಕೊಂಬಿಟ್ಟು ಇನ್ನೂ ಒಂದು ಸರಿ ಲಾಕ್ ಹಾಕ್ಕೊಳ್ಳಿ. 2 ಸರಿ ಸ್ಟಾರ್ಟಿಂಗು ಎಂಡಿಂಗು 2 ಸರಿ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಳ್ಳೋಣ. ಲಾಕ್ ಮಾಡಿದ ನಂತರ 2 ಚೈನ್ ಹಾಕ್ಕೊಂಡು ನೋಡಿ, ಕ್ರೋಶ ಮೇಲೆ ದಾರ ಒಂದು ಸರಿ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಒಂದು ಕಂಬ ಮಾಡ್ಕೊಳ್ಳಿ. ಸ್ಲ್ಯಾಂಟಾಗಿ ಒಂದು ಕಂಬ ಮಾಡಿಕೊಂಡು ನೋಡಿ, ಈ ಥರ ಸ್ಲ್ಯಾಂಟಾಗಿ ಸಮಥಿಂಗ್ ಎ ಶೇಪಲ್ಲಿ ಬರಬೇಕು. ಅಲ್ಲಿಗೆ ನೀವು ಒಂದು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ ಕಂಬ. ಈಗ ಈ ಕಂಬಕ್ಕೆ ವರ್ಕ್ ಮಾಡ್ತಾ ಹೋಗಬೇಕು. ಸೊ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ಸ್ವಲ್ಪ ಸೀರೆ ಸ್ಲ್ಯಾಂಟ್ ಮಾಡಿಕೊಂಡು ಇದಕ್ಕೆ ಈ ಥರ ಕಂಬ ಹಾಕ್ಕೊಳ್ತಾ ಹೋಗೋಣ. ಈ 3 ಚೈನು ಕೌಂಟ್ ಮಾಡೋದೇನು ಬೇಡ. ಅದು ಬಿಟ್ಟು ಈ ಥರ ನೋಡಿ, ಡಬಲ್ ಕ್ರೋಶ 2 ದಾರದಿಂದ ಒಂದು ಸರಿ ಹೊರಗಡೆ ಬರಬೇಕು, ಮತ್ತು 2 ದಾರದಿಂದ ಒಂದು ಸರಿ ಹೊರಗಡೆ ಬರಬೇಕು. ಇವಾಗ 4 ಆಗಿದೆ. ಇನ್ನೂ ಒಂದು ಹಾಕ್ಕೊಳ್ಳೋಣ. 5 ಹಾಕ್ಕೊಂಡ್ಮೇಲೆ ಸೊ ಆ 3 ಚೈನು ಕೌಂಟ್ ತೊಗೋಬೇಡಿ. 5 ಕಂಬ ಆದಮೇಲೆ ನೋಡಿ, ಇದು ಇಲ್ಲಿಗೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಸ್ಲ್ಯಾಂಟ್ ಆಗುತ್ತೆ. ಸೊ ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ಒಂದು ಪಾಯಿಂಟ್ ಮುಂದಕ್ಕೆ ಹಿಂಗೆ ಮಾಡಿ ಜಸ್ಟ್ ಒಂದು ಸಣ್ಣದೊಂದು ಜಾಗ ಬಿಡಬೇಕು. ಪಾಯಿಂಟ್ ಅಂತಂದರೆ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ನೀವು ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಕ್ರೋಶ ಇದು ಸ್ಲ್ಯಾಂಟ್ ಬರುತ್ತೆ. ನೀವು ಈ ಥರ ಇಟ್ಕೊಂಡ್ರೆ ದೂರ ಇದು ಇನ್ನೊಂದು ಥರ ಸ್ಲ್ಯಾಂಟ್ ಕಾಣುತ್ತೆ. ಸೊ ನಮಗೆ ಈ ಥರ ಬೇಕಿವಾಗ. ಈ ಥರ ಸ್ಟ್ರೈಟ್ ಇಟ್ಕೊಂಡು ಒಂದು ಪಾಯಿಂಟ್ ಮುಂದಕ್ಕೆ ಕಂಬ ಹಾಕ್ಕೊಳ್ಳಿ. ಮತ್ತು ಈ ಕಂಬಕ್ಕೆ ಇವಾಗ 5 ಕಂಬ ಹಾಕ್ಕೊಳ್ತಾ ಹೋಗಬೇಕು. ಈ ಥರ 3 ಚೈನ್ ಹಾಕ್ಕೊಂಬಿಟ್ಟು ಒಂದು 2 3 4 5 ಆದಮೇಲೆ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, ಕ್ರೋಶನ ಫಸ್ಟು ಸ್ಟ್ರೈಟಾಗಿ ಪ್ಲೇಸ್ ಮಾಡಬೇಕು, ನಿಲ್ಲಿಸ್ಕೋಬೇಕು ಬಟ್ಟೆ ಮೇಲೆ. ಆಮೇಲೆ ಒಂದು ಪಾಯಿಂಟ್ ನೋಡಿ ಇಲ್ಲಿಗೆ ಬರುತ್ತಲ್ವ, ಬಿಟ್ಟು ನೋಡಿ ಇಲ್ಲಿಗೆ ಬರುತ್ತೆ, ಒಂದು ಪಾಯಿಂಟ್ ಆ ಕಡೆಗೆ ತಗೊಳ್ಳಿ. ಮತ್ತು ಒಂದು ಕಂಬ. ಸೊ ಇದೇ ಥರ ಮಾಡ್ತಾ ಹೋಗೋಣ ಫುಲ್ ಸ್ಯಾರಿ. ಲಾಸ್ಟಲ್ಲಿ ಈ ಥರ ಕಂಬ ಹಾಕ್ಕೋಬೇಡಿ, 2 ಈ ಥರ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಎಂಡ್ ಬಂದಾಗ ನಿಮಗೆ ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ 3 ಚೈನ್ ಹಾಕ್ಕೊಳ್ಳೋದು,
5 ಕಂಬ ಹಾಕ್ಕೊಳ್ಳೋದು. ಸೊ ಟೋಟಲಿ ನಿಮಗೆ ಇಲ್ಲಿ 6 ಕಂಬ ಅನ್ನಂಗೆ ಆಗುತ್ತೆ. 2 4 ಆಗಿದೆ. ಇನ್ನೊಂದು 5 ಮಾಡಿಕೊಂಡು ನೋಡಿ, ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಸ್ಟ್ರೈಟಾಗಿ ಇದನ್ನು ನೀವು ಕ್ರೋಶ ಇಟ್ಕೊಂಡು ಒಂದು ಪಾಯಿಂಟ್ ಈ ಕಡೆಗೆ ತಗೋಬೇಕು. ಹಿಂಗೆ ಬಂದರೆ ಒಂದು ಪಾಯಿಂಟ್ ಜಿಗ್ಜಾಗ್ ದಪ್ಪ ಆಗಿರೋದ್ರಿಂದ ಜಾರತ್ತದು. ಸೊ ತಿರ್ಗಾನು ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಫುಲ್ ಸ್ಯಾರಿ ಈ ಥರ ಮಾಡೋಣ. ಎಂಡಿಂಗು ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ರೋ ಇದೆ, ಅದು ಮಾಡೋಣ. ಫ್ರೆಂಡ್ಸ್ ಇಲ್ಲಿ ನೋಡಿ, ಲಾಸ್ಟಲ್ಲಿ ಎಂಡಿಂಗು ಅಷ್ಟೇ ಇಂಪಾರ್ಟೆಂಟ್ ಇದೆ. ಸುಮ್ಮನೆ ನಾವು ಅಲ್ಲಿ ಡಬಲ್ ಕ್ರೋಶ ಹಾಕೋಕ್ಕೆ ಬರೋದಿಲ್ಲ, ಚೆನ್ನಾಗಿರಲ್ಲ. ಸೊ ಎಂಡಿಂಗು ಇನ್ನೊಂದು ಕಂಬ ಹಾಕಬೇಕಾಗತ್ತೆ. ಈ ಥರ 5 ಕಂಬ ಆದಮೇಲೆ ನಾವು ಯೂಶ್ವಲಿ ಹೀಗೆ ಹಾಕ್ತಿದ್ವಿ ಅಲ್ವಾ ಡಬಲ್ ಕ್ರೋಶ. ಇವಾಗ ಡಬಲ್ ಕ್ರೋಶ ಹಾಕಬೇಡಿ, ಜಸ್ಟ್ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 2 ಸರಿ ಈ ಥರ ಸಿಂಗಲ್ ಕ್ರೋಶ ಹಾಕಬೇಡಿ, ಲಾಕ್ ಆದಂಗೆ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ 2 ಸರಿ ಈ ಥರ, ಎಂಡಿಂಗಲ್ಲಿ 2 ಸರಿ. ಸೊ ಕಟ್ ಮಾಡಿ ಇನ್ನೊಂದು ಕಲರು ಆ್ಯಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಈ ಥರ ಬರುತ್ತೆ. ಫುಲ್ ಸ್ಯಾರಿ ಈ ಥರ ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಲೈನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಕಲರ್ ತೊಗೊಳ್ಳೋಣ. ನೋಡಿ, ನಿಮಗಿದು ಲೆಂತ್ ಆಯಿತು 2 ಚೈನ್ ಅನಿಸಿದ್ರೆ ನೀವು ಲಾಕ್ ಮಾಡಿದ ಮೇಲೇ ಈ ಥರ ಒಂದು ಕಂಬ ತಗೊಂಡು ಸ್ಲ್ಯಾಂಟ್ ಆರ್ಚ್ ಮಾಡ್ಕೋಬೋದು. ನೋಡಿ, ನಾನು 7 ಎಳೆ ತೊಗೊಂಡಿದ್ದೀನಿ. 6 ತುಂಬ ತೆಳ್ಳಕ್ಕೆ ಅನ್ನಿಸ್ತು ದಾರ. ಸೊ 7 ತೊಗೊಂಡು ಈ 3 ಚೈನ್ ಹಾಕಿರ್ತೀವಲ್ಲ, ಆ 3 ಚೈನ್ ತುದಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಈ ಚೈನಿಗೆ ಇದನ್ನು ತಗೊಂಡು ಸೇಮ್ ಕ್ರೋಶ 11ನಲ್ಲೇ ಮಾಡ್ತಾಯಿದ್ದೀನಿ ಇದನ್ನು. ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ನಾಟ್ ಹಾಕ್ಬಿಟ್ಟು ಒಂದು ಲಾಕ್ ಮಾಡಿಕೊಂಡು 2 ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಸುತ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ಟ್ರಯಾಂಗಲ್ ಬರುತ್ತಲ್ಲ, ಒಂದೊಂದು ಇದಕ್ಕೂ ಮಧ್ಯದಲ್ಲಿ ಗ್ಯಾಪ್ ಇದೆ. ಆ ಗ್ಯಾಪಿಗೆ ಹೋಗಿ ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಹೋಗಿ ಒಂದು ಸರಿ 2 ದಾರದಿಂದ ಹೊರಗಡೆ ಬನ್ನಿ, ಇನ್ನೊಂದು ಸರಿ 2 ದಾರದಿಂದ ಹೊರಗಡೆ ಬನ್ನಿ, ಮತ್ತೊಂದು ಸರಿ 2 ದಾರದಿಂದ ಹೊರಗಡೆ ಬನ್ನಿ. ಸೊ ಈ ಟ್ರಿಪಲ್ ಕ್ರೋಶಗೆ ಈಗ ವರ್ಕ್ ಮಾಡ್ತಾ ಹೋಗಬೇಕು. ಸೊ ಒಂದು ಸೆಕೆಂಡ್, ದಾರ ಇದಾಗ್ತಾ ಇದೆ ನೋಡಿ. ಈ ಥರ ಟ್ರಿಪಲ್ ಕ್ರೋಶ ಆದಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ 3 ಚೈನ್ ಹಾಕ್ಕೊಳ್ಳೋಣ. ಮೂರು ಚೈನ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶಗೆ ಒಂದು ಲಾಕ್ ಮಾಡ್ತಾ ಬನ್ನಿ. ಥರ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕ್ಕೊಡಿ. 3 ಚೈನ್ ಹಾಕಿ ಇದೇ ಟ್ರಿಪಲ್ ಕ್ರೋಶಾಗೆ ಒಂದು ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಸರಿ ಹಾಕ್ಕೋಬೇಕಿದು. 3 ಚೈನ್ 1 ಲಾಕ್, 1 ಲಾಕ್ ಈ ಥರ ಬರುತ್ತೆ. ಭಾಳ ಕ್ಯೂಟಾಗಿ ಬರುತ್ತೆ ಇದು, ಮುದ್ದಾಗೆ ಕ್ಯೂಟ್ ಡಿಸೈನ್ ಇದು. ಮತ್ತು ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಫಸ್ಟ್ ಟೈಮು ಸ್ವಲ್ಪ ಇದು ಕನ್ಫ್ಯೂಸ್ ಆಗುತ್ತೆ. ಈಗ 2 ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, ಈ ವಿ ಟ್ರಯಾಂಗಲ್ ಇದೆಯಲ್ಲ, ಆ ಗ್ಯಾಪಲ್ಲಿ ಬಂದು ಸೆಕೆಂಡ್ ಗ್ಯಾಪಲ್ಲಿ ಬಂದು
ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸರಿ 2 ದಾರದಿಂದ ಒಂದೊಂದು ಮಾಡಿ ನೋಡಿ ಈ ಥರ. ಈಗ ಜಸ್ಟ್ ಒಂದು ಸಿಂಗಲ್ ಕ್ರೋಶ ಮತ್ತು 3 ಚೈನ್ ಆದಮೇಲೆ ಒಂದು ಲಾಕ್. ಇದೇ ಥರ ಇನ್ನೂ ಒಂದು ಸರಿ ಮಾಡಿ 3 ಚೈನು ಮತ್ತು ಜಸ್ಟ್ ಒಂದು ಲಾಕ್ ಮತ್ತು 3 ಚೈನು 3 ಟೈಮ್ಸ್ ಹಾಕ್ಕೋಬೇಕು. ಇದು ನಿಮಗೆ ಸಣ್ಣ ಪೆಟಲ್ ಥರ ಬರುತ್ತೆ. ಈ ಥರ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಅದು ನೋಡೋಣ ಹೇಗೆ ಬಂದಿದೆ ಅನ್ನೋದು. ನೋಡಿ ಈ ಥರ ಬರುತ್ತೆ. ಇದು ತುಂಬ ಟ್ರೆಂಡಿಂಗಲ್ಲಿದೆ ಡಿಸೈನು. ಸೊ ಈ ಥರ ಮೇಲೆ ಒಂದು ಪೆಟಲ್ ಥರ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಮಾಡೋಣ. ನಿಮಗೆ 7 ಸ್ಟ್ರ್ಯಾಂಡ್ಸು ಸ್ವಲ್ಪ ಕಷ್ಟ ಅನಿಸಿದ್ರೆ 6 ತಗೊಳ್ಳಿ, 6 ಎಳೆಯಲು ಬರುತ್ತೆ. ನನಗೆ ಸ್ವಲ್ಪ ತೆಳ್ಳಗೆ ಅನ್ನಿಸ್ತು. ನಾನು ನೋಡ್ತೀನಿ ನೆಕ್ಸ್ಟು ಇದು ಬಿಚ್ಚಿಬಿಟ್ಟು ಬೇಕಿದ್ರೆ 6ಅಲ್ಲೂ ಮಾಡಿ ನೋಡಿಬಿಟ್ಟು 6 ಸ್ಟ್ರ್ಯಾಂಡ್ಸ್ ಕರೆಕ್ಟ್ ಇದೆಯಾ 7 ಕರೆಕ್ಟ್ ಇದೆಯಾ ನಿಮ್ಗೆ ಕೊನೆಗೆ ಹೇಳ್ತೀನಿ. ಈ ಥರ ಈಗ ಒಂದು ಸಿಂಗಲ್ ಕ್ರೋಶ ಮತ್ತು 3 ಚೈನ್ ಮತ್ತು ಒಂದು ಲಾಕ್. ಒಂದು ಸರಿ ಆಯ್ತಿದು. ಮತ್ತು ಸೆಕೆಂಡ್ ಟೈಮ್ ಮತ್ತು ಥರ್ಡ್ ಟೈಮ್. ಈ ಥರ 3 ಸರಿ ಆದಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಆಗ್ತಾಯಿದೆ ನಂದು, ಇನ್ನು ಸ್ವಲ್ಪ ಟೈಟಾಗಿ ಹಾಕ್ತೀನಿ. ಸೊ ಈ ಥರ ಬರ್ತಾ ಹೋಗುತ್ತೆ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಂಗೆ ಮಾಡಿ. 7 ಸ್ಟ್ರ್ಯಾಂಡ್ಸು ತುಂಬ 7 ಎಳೆ ದಪ್ಪ ಆಯಿತು ಅಂದರೆ 6 ಎಳೆ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ತೆಳ್ಳಗೆ ಬರುತ್ತದು. ಸೊ ಮಾಡೋಣ. ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಫ್ರೆಂಡ್ಸ್ ನೋಡಿ ಫೈನಲಾಗಿ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಅಷ್ಟೇ ಎಂಡಿಂಗಲ್ಲೂ ಲಾಸ್ಟ್ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿಗೆ ನೀವು ಸೇಮ್ ಫ್ಲವರ್ ಥರ ಹಾಕಿಬಿಟ್ಟು ಎಂಡ್ ಮಾಡಿಬಿಟ್ಟು ಗಮ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಇದೇ ಥರ ಬರುತ್ತೆ. ಸೊ ನಿಮಗಿದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟ್ರೆಂಡಿಂಗ್ ಡಿಸೈನ್ ಫ್ರೆಂಡ್ಸ್ ಇದಿವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಿಮಗೂ ಹೇಳ್ಕೊಡೋಣ ಅಂತ ಮಾಡಿದೆ ನಾನು. ಸೊ ತುಂಬ ಈಸಿ ಇದೆ ಮತ್ತು ಚೆನ್ನಾಗಿದೆ. ನಿಮಗೆ ಇನ್ ಕೇಸ್ ಏನಾದರೂ ಇದಕ್ಕೆ ಹ್ಯಾಂಗಿಂಗ್ಸ್ ಹಾಕ್ಕೋಬೇಕು ಅಂದರೆ ನೋಡಿ ಇದಕ್ಕೂ ಗ್ಯಾಪ್ ಇರುತ್ತಲ್ಲ, ಇಲ್ಲಿಗೆ ಒಂದು ಇಷ್ಟಿಷ್ಟು ಡಿಸ್ಟೆನ್ಸಿಗೆ ಒಂದೊಂದು ಬೀಡ್ಸ್ ಹಾಕ್ಕೋಬೋದು. ಒಂದು 4ಕ್ಕೆ ಒಂದೊಂದು ಬೀಡ್ ಕೊಡಿ, ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಲಾರಿಯಲ್ಸ್ ಬರುತ್ತಲ್ಲ ಚಿಕ್ಕದು ಬೀಡ್ಸು, ಅದನ್ನು ನೀವು ಅಟ್ಯಾಚ್ ಮಾಡ್ತಾ ಹೋಗ್ಬೋದು ಇಲ್ಲಿಗೆ. ಈ ಗ್ಯಾಪಲ್ಲಿ ಈ ಸ್ಲ್ಯಾಂಟ್ಗೂ ಗ್ಯಾಪ್ ಇರುತ್ತಲ್ಲ, ಇಲ್ಲಿಗೆ ನೀವು ಬೀಡ್ಸ್ ಹಾಕ್ಕೊಳ್ತಾ ಹೋಗಬೇಕು. ಇದಕ್ಕೆ ಕುಚ್ಚು ತುಂಬ ಕಷ್ಟ ಆಗುತ್ತೆ. ನೀವು ಟ್ರೈ ಮಾಡ್ಬೋದು. ಥಿಂಕ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಈ ಗ್ಯಾಪಿಗೆ ಬೀಡ್ಸ್ ಕೊಡ್ಬೋದು. ಒಂದಿಷ್ಟುದ ಬೀಡ್ಸ್ ಕೊಟ್ಟರೆ ಹಾಗಾಗತ್ತೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದ್ರು ನಿಮಗೆ ಡೌಟ್ ಇತ್ತು ಅಂದರೆ ಇದರಲ್ಲಿ ನನಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.